ಶಾಸಕ ಮುನಿರತ್ನ ಜಾತಿ ನಿಂದನೆ ಮಾಡಿರುವ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣಕ್ಕೆ ರಾಜಕೀಯ ಟಚ್ ಕೊಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರ ಸಭೆಗೆ ಚಿಂತನೆಯನ್ನು ಮಾಡಿದ್ದಾರೆ. ನಾಳೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸುವುದಕ್ಕೆ ಚಿಂತನೆ ಆಗಿದೆ, ಪ್ಲಾನ್ ಆಗಿದೆ. ಮುಂದಿನ ಹೋರಾಟದ ಸ್ವರೂಪದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ರಾಜಕೀಯ ಟಚ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೂಡ, ವಾಲ್ಮೀಕಿ, ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ನ ವಿರುದ್ಧವಾಗಿ ಈ ಎರಡು ಅಸ್ತ್ರವನ್ನ ಬಹಳ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡ್ರೆ ಕಾಂಗ್ರೆಸ್ನ ಕೈಗೆ ಸಿಕ್ಕಿರೋದು ಮುನಿರತ್ನ. ಹಾಗಾಗಿ ಮುನಿರತ್ನ ಜಾತಿ ನಿಂದನೆ ಜೊತೆಗೆ ಕೊಲೆ ಬೆದರಿಕೆ ಇದೆಯಲ್ಲ, ಇದನ್ನೇ ಅಸ್ತ್ರವಾಗಿ ಇಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ, ಅಸ್ತ್ರವಾಗಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದಕ್ಕೊಂದು ರಾಜಕೀಯ ಟಚ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಕ್ಕಲಿಗ ಶಾಸಕರು, ಒಕ್ಕಲಿಗ ಸಚಿವರು ಇವರೆಲ್ಲರನ್ನ ಕರೆದು ಒಂದು ಸಭೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಮಟ್ಟಿಗಿನ ಒಂದು ಪ್ರತಿಭಟನೆಯನ್ನು ಸಂಘಟನೆ ಮಾಡಬಹುದೇನೋ ಅನ್ನೋ ಅನುಮಾನ ಇಲ್ಲಿ. ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಹನುಮಂತ, ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಕಾಂಗ್ರೆಸ್ನ ವಿರುದ್ಧವಾಗಿ ಮೂಡ ಸಿಕ್ಕಿದೆ, ವಾಲ್ಮೀಕಿ ಸಿಕ್ಕಿದೆ. ಅದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಂಡಿದ್ದಾವೆ ಎರಡೂ ಪಕ್ಷಗಳು. ಇನ್ನು ಕಾಂಗ್ರೆಸ್ಗೆ ಏನು ಅಂತ ನೋಡಿದ್ರೆ ದೊಡ್ಡ ಮಟ್ಟಿಗೆ ಮುನಿರತ್ನನೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ. ಮುಂದೆ ಮುನಿರತ್ನ ಅವರ ಈ ಪ್ರಕರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಏನು ಮಾಡ್ಬೋದು? ವಾಸು, ಖಂಡಿತ ಈ ರೀತಿಯ ಬೆಳವಣಿಗೆಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ನಡೀತಾ ಇರ್ತವೆ. ಹಿಂದೆ ಅನೇಕ ಪ್ರಕರಣಗಳಲ್ಲಿ ಈ ರೀತಿ ನಡೆದಿರುವಂಥದ್ದು. ಮತ್ತೊಂದು, ಈಗ ಕಳೆದ 4-5 ತಿಂಗಳಿಂದನೂ ಕೂಡ ಸರ್ಕಾರಕ್ಕೆ ಬಹುದೊಡ್ಡ ಮುಜುಗರ ತಂದಿದ್ದು ಅಂತಂದು ಪ್ರಕರಣ ಅಂತಂದು ಹೇಳಿದ್ರೆ ಮೂಡ ಪ್ರಕರಣ. ಅದರಲ್ಲೂ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ಏನಿದೆ, ಆ ಒಂದು ಅಕ್ರಮದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು, ಮುಜುಗರಕ್ಕೆ ಮಾಡುವಂತಹ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡಿತ್ತು. ಆ ಒಂದು ಹಂತದ ಯಶಸ್ವಿ ಪಾದಯಾತ್ರೆಯನ್ನು ಕೂಡ ಮಾಡಿತ್ತು. ಆದಾಗ್ಯೂ ಕೂಡ ತನ್ನದೇ ಆದಂತಹ ಹೋರಾಟದ ಸ್ವರೂಪಗಳನ್ನ ಮಾಡಿತ್ತು. ಅದಾದ ನಂತರದಲ್ಲಿ ಸರ್ಕಾರ, ಬಿಜೆಪಿ ನಾಯಕರ ಎಲ್ಲರೂ ವೈಫಲ್ಯಗಳೇನಾದ್ರೂ ಸಿಗುತ್ತಾ ಅನ್ನುವಂತಹ ಒಂದಷ್ಟು ಹುಡುಕಾಟವೂ ಕೂಡ ಸರ್ಕಾರ ನಡೆಸಿತ್ತು. ಅದರ ಭಾಗವಾಗಿ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳೇನಿತ್ತು ಅದರ ಬಗ್ಗೆ ಕೂಡ ತನಿಖೆಗೆ ಚುರುಕು ಮುಟ್ಟಿಸುವಂತಹ ಕೆಲಸ ಇದು ಮಾಡೋಕೆ ಮುಂದಾಗಿತ್ತು. ಇದು ಒಂದು ಕಡೆಗೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರ ಆಡಿರುವಂತಹ ಮಾತುಗಳೇನಿದಾವೆ, ಆ ಆಡಿಯೋ ಏನಿದೆ, ಅದೇ ಬಹುದೊಡ್ಡ ಅಸ್ತ್ರವಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಸಿಕ್ಕಂತೆ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ವೇದಿಕೆಯಲ್ಲೂ ಕೂಡ ಈ ರೀತಿಯ ಪ್ರಸ್ತಾಪಗಳು ಆಗ್ತಾ ಇರುವಂತದ್ದು, ಮತ್ತೆ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ಕೂಡ ಒಂದಷ್ಟು ಪ್ರತಿಭಟನೆಗಳಾಯ್ತು. ನಾಳೆನೂ ಕೂಡ ಪ್ರತಿಭಟನೆಗಳನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಇವತ್ತು ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಒಂದಷ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದು ಒಂದು ಕಡೆಗೆ. ಈ ನಡುವೆ ಹಳೆ ಮೈಸೂರು ಭಾಗದಲ್ಲಿ ಬಹುದೊಡ್ಡ ಅಸ್ತ್ರ ಸಿಕ್ಕಿರುವಂತದ್ದು, ಸಮುದಾಯವನ್ನ ನಿಂದಿಸಿರುವಂತದ್ದು, ಮಹಿಳೆಯರ ಬಗ್ಗೆ ಮಾತನಾಡಿರುವಂತದ್ದೇ ಈಗ ಪದೇ ಪದೇ ಪ್ರಸ್ತಾಪ ಮಾಡ್ಲಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ಒಕ್ಕಲಿಗ ಸಮುದಾಯದ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಬಿಜೆಪಿಯನ್ನ ಮತ್ತೆ ಜೆಡಿಎಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಭಾಗವಾಗಿ ನಾಳೆ ಸಂಜೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ನ ಸದಸ್ಯರಾಗಿರ್ಬೋದು, ಅವ್ರನ್ನೆಲ್ಲರೂ ಕೂಡ ಒಂದು ಸಭೆಯನ್ನ ಕರೆಯುವ ಮೂಲಕ ಆ ಸಭೆಯಲ್ಲಿ ಮುಂದಿನ ಹೋರಾಟಗಳ ಕುರಿತು ಒಂದಷ್ಟು ಚರ್ಚೆಯನ್ನ ಮಾಡಲಿಕ್ಕೆ ಚಿಂತನೆಯನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಒಕ್ಕಲಿಗ ಸಮುದಾಯದ ನಾಯಕರು ಮಾಡ್ತಾ ಇರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.